ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಯೋಜನೆಗಳನ್ನು ನಾವು ಜಾರಿಗೆ ತರ್ತೀವಿ ಅಂತೇಳಿ, ಅದರಲ್ಲಿ ವಿಶೇಷವಾಗಿ ರಾಮನಗರ ಭಾಗದಲ್ಲಿ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ಮುಖಾಂತರ ಇವತ್ತಿನ ಏನು ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ವಿವಿಧ ರೀತಿಯ ಸಂಪುಟ ದರ್ಜೆ ಎಲ್ಲ ಮಂತ್ರಿಗಳು ಕೂಡ ಸ್ವಗ್ರಾಮ ಆಗಿರ್ತಕ್ಕಂಥ ದೊಡ್ಡಹಳ್ಳಿಯಿಂದ, ಸಂಗಮದಿಂದ, ಮೇಕೆದಾಟಿನಿಂದ ರಾಮನಗರದವರೆಗೂ ಪಾದಯಾತ್ರೆ ಮಾಡಿದಂಥ ಕಾಂಗ್ರೆಸ್ಸಿನ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲ ಮಂತ್ರಿಗಳು ಕೂಡ ಮೇಕೆದಾಟು ಯೋಜನೆಯನ್ನು ಜಾರಿಗೆ ತಂದೇ ತರ್ತೀವಿ, ಅದನ್ನು ಅನುಷ್ಠಾನ ಮಾಡೇ ಮಾಡ್ತೀವಿ, ಈ ಬಡ್ಜೆಟ್ನಲ್ಲೇ ಮಾಡ್ತೀವಿ ಅಂತೇಳಿ ಅನೇಕ ಆಶ್ವಾಸನೆಗಳನ್ನು ಜನರು ಕೊಟ್ಟಿದ್ದಾರೆ. ಆದರೆ 2026-27ರ ಒಂದು ಬಡ್ಜೆಟನ್ನು, ಆಯವ್ಯಯವನ್ನು ಏನು ಮಂಡನೆ ಮಾಡಿದ್ದಾರೆ, ಈ ಬಡ್ಜೆಟ್ನಲ್ಲಿ ಹೊಸದಾಗಿ ಅದಕ್ಕೆ DPRನ ತಯಾರಿ ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಹೇಳೋದ್ರ ಮುಖಾಂತರ ಹೊಸ ವರ್ಷೆಯನ್ನು ಕಾಂಗ್ರೆಸ್ಸು ಬದಲಾವಣೆ ಮಾಡಿದೆ, ಹೊಸ ವರ್ಷಗೆ ಅಡಿ ಇಟ್ಟಿದೆ ಅದು. ಹಾಗಾಗಿ ಜನರನ್ನು ಚುನಾವಣೆಯಿಂದ ಚುನಾವಣೆಗೆ ಯಾಮಾರಿಸ್ತಕ್ಕಂಥ, ಚುನಾವಣೆಯಿಂದ ಚುನಾವಣೆಗೆ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಈ ಕಾಂಗ್ರೆಸ್ನ ಈ ದೋಖಾ ಬಜೆಟ್ ಇದೆಯಲ್ಲ, ಈ ದೋಖಾ ಬಜೆಟನ್ನು ಯಾರು ಕೂಡ ನಂಬಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಈ ಬಡ್ಜೆಟ್ನಲ್ಲಿ ಯಾವುದೇ ರೈತಾಪಿ ವರ್ಗಕ್ಕಿರ್ಬೋದು, ಯಾವುದೇ ಮಹಿಳೆಯರಿಗಿರ್ಬೋದು, ಯಾವುದೇ ಶೋಷಿತ ಸಮಾಜಕ್ಕಿರ್ಬೋದು, ಅಥವಾ ಯಾವುದೇ ದಲಿತ ಸಮಾಜಕ್ಕಿರ್ಬೋದು, ಯಾವುದೇ ರೀತಿಯ ಅನುಕೂಲಕರವಾದಂಥ ವಾತಾವರಣವನ್ನು ಕಲ್ಪಿಸಿಕೊಟ್ಟಿಲ್ಲ. ಅದರ ಜೊತೆಗೆ ಏನು ಬಡ್ಜೆಟ್ನಲ್ಲಿ ದಲಿತರ ಅಭ್ಯುದಯಕ್ಕೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕನ್ನ ಹಾಕಲಿಕ್ಕೆ, ವಿವಿಧ ಗ್ಯಾರಂಟಿ ಯೋಜನೆಗಳಿಗೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಹೊಸದೊಂದು ಕಾನೂನನ್ನೇ ಜಾರಿಗೆ ತಂದಿದೆ ಕಾಂಗ್ರೆಸ್ ಸರ್ಕಾರ. ಅದೇನು ಅಂತಂದರೆ, ಸಿದ್ದರಾಮಯ್ಯನವರು ಬೆಂತಟ್ಕೊಳ್ಳೋಕೆ ಹೇಳೋದೊಂದು ಏನು ಅಂತಂದರೆ, 7D ಒಂದು ಕಾಯ್ದೆಯನ್ನು ನಾನು ಜಾರಿಗೆ ತಂದಿದ್ದೀನಿ, ಆ 7D ಮುಖಾಂತರ ಯಾವುದೇ ದಲಿತರ ಮೀಸಲು ಹಣವನ್ನು ನಾವು ಯಾವ ಸರ್ಕಾರದ ಯಾವೊಬ್ಬ ಅಧಿಕಾರಿನೂ ಕದೀಲಿಕ್ಕಾಗಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಅದರ ಜೊತೆಗೆ 7Cಯನ್ನು ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ ಎಲ್ಲ ರೀತಿಯ ಹಣವನ್ನು ಗೊತ್ತಾಗದೇ ಇದ್ದಂಗೆ ಒಂದು ಸೈಬರ್ ಮುಖಾಂತರ ಕದೀತಕ್ಕಂಥ ಹುನ್ನಾರವನ್ನು, ಹೊಸ ಕಾನೂನನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಜಾರಿಗೆ ತಂದಿದೆ. ಸೊ ಹಾಗಾಗಿ ಈ 7C ಕಾಯ್ದೆಯ ಮೂಲಕ ಏನು ದಲಿತರ ಮೀಸಲು ಹಣವನ್ನು ಕದೀತಾ ಇದ್ದಾರೆ, ಕಳ್ಳತನ ಮಾಡ್ತಾ ಇದ್ದಾರೆ ಮತ್ತು ಅನ್ಯ ಯೋಜನೆಗಳಿಗೆ ಬಳಸ್ತಾ ಇದ್ದಾರೆ. ಹಾಗಾಗಿ ಅನ್ಯ ಯೋಜನೆಗಳಾಗಿರ್ತಕ್ಕಂಥ, ಗ್ಯಾರಂಟಿ ಯೋಜನೆಗಳಾಗಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಮತ್ತು ಯುವ ನಿಧಿ ಇರ್ಬೋದು, ಈ ಎಲ್ಲ ಯೋಜನೆಗಳಿಗೆ ದಲಿತರ ಗ್ಯಾರಂಟಿ ಹಣವನ್ನು ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ದಲಿತರಿಗೆ ಮಾಡ್ತಕ್ಕಂಥ ದ್ರೋಹ ಮತ್ತು ದಲಿತರ ಮೇಲೆ ಮಾಡ್ತಕ್ಕಂಥ ಸರ್ಕಾರಿ ದೌರ್ಜನ್ಯ ಆಗಿರ್ತದೆ. ಆದ್ದರಿಂದ ಯಾವುದೇ ರೀತಿಯ ₹1 ಹಣವನ್ನು ಕೂಡ ಈ ಬಡ್ಜೆಟ್ನಿಂದ ದಲಿತರ ಹಣವನ್ನು ಕಬಳಿಸದೇ ಇರೋ ರೀತಿಯಲ್ಲಿ ಸರ್ಕಾರ ಎಚ್ಚರ ವಹಿಸಬೇಕು. ಆ ಸರ್ಕಾರ ಎಚ್ಚರ ವಹಿಸೋದ್ರ ಮುಖಾಂತರ ದಲಿತರು, ಹಿಂದುಳಿದ ಜಾತಿಯ ಅಭ್ಯುದಯಕ್ಕೆ ನೀವು ಎಡೆ ಮಾಡಿಕೊಡ್ಬೇಕು ಅಂತೇಳಿ, ಒಂದು ಬುನಾದಿ ಹಾಕಬೇಕು ಅಂತೇಳಿ ನಾನು ಈ ಮುಖಾಂತರ ವಿನಂತಿ ಮಾಡ್ತಾ, ಸರ್ಕಾರ ಈಗ ಕೊಟ್ಟಿರ್ತಕ್ಕಂಥ ಬಡ್ಜೆಟ್ ಏನಿದೆ, ಆ ಬಡ್ಜೆಟ್ಟು ಅತ್ಯಂತ ದೋಖಾ ಬಡ್ಜೆಟು, ಮೋಸ ಮತ್ತು ಅನ್ಯಾಯದ ಬಡ್ಜೆಟನ್ನು ರಾಜ್ಯ ಸರ್ಕಾರ ಮಂಡನೆ ಮಾಡಿದೆ ಅಂತಕ್ಕಂಥ ವಿಚಾರವನ್ನು ನಾನು ಈ ಮುಖಾಂತರ ಹೇಳ್ತೀನಿ ಸ್ನೇಹಿತರೆ.